ಸೊ ಗೈಸ್ ಫೈನಲಿ ಮೈಕ್ ಯೂಸ್ ಮಾಡತ್ತೀನಿ. ಹಾಯ್, ಈ ಹೋಗಿ ನಮ್ಮ ಅಕ್ಕನ ಶಾಪ್ ಐತಂತ ನಮ್ಮ ಅಕ್ಕನ ಶಾಪಿಗೆ ಹೊಂಟಿವಿ. ಸೊ ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ವ್ಲಾಗ್ ಹುಬ್ಳಿಯಿಂದ ಚಾಲೂ ಆಗತ್ತೆ. ಯಾಕಂದ್ರೆ ನಮ್ಮ ಹುಬ್ಳಿ ಬಂದೇನಿ. ಸೊ ಈಗ ಹೊರಗೆ ಹೊಂಟೀವಿ ಅಡ್ಡಾಡಕ್ಕಂತ ಹೋಗೋಣಂತ ಬರೀ. ಸೊ ಗೈಸ್ ನಾವು ಫಸ್ಟ್ ಇಲ್ಲೊಂದು ಪೈ ಅಂಗಡಿ ಬಂದೀವಿ. ಯಾಕಂದ್ರೆ ಮೈಕ್ ಬೇಕಾಯಿತು, ಮೈಕ್ ಸಂಬಂಧ ಬಂದೀವಿ. ಮೈಕ್ ನೋಡಕ್ಕೆ ಹೋಗ್ತೇವೆ ಅಂತ ಬರ್ರಿ. ಸೊ ಗೈಸ್ ನಾವು ಅವ್ರ ಮೈಕ್ ಹೇಳಿದಕ್ಕಾರ ಮೈಕ್ ಇಲ್ಲ ಅಂದರು, ಅದಕ್ಕೆ ಬೇರೆ ಕಡೆ ನೋಡಕ್ಕೆ ಹೊಂಟೇವಂತ. ನೆಕ್ಸ್ಟ್ ಯಾವ ಅಂಗಡಿ ಹೋಗೋಣ ಅಂತ ನೋಡೋಣ ಬರ್ರಿ. ಸೊ ಗೈಸ್ ನಾವು ಅಲ್ಲಿ ಮೈಕ್ ತೊಗೊಂಡಿವಿ. ಮೈಕ್ ತೊಗೊಂಡು ಇಲ್ಲಿ ಫ್ರೂಟ್ ಮಿಸ್ಟಾಕ್ ಬಂದೀವಿ. ನಾವು ಮೈಕಲ್ಲಿ ರೂಮ್ನ ತೋರಿಸೋಣ ಅಂತ. ಈ ಫಸ್ಟ್ ಅಲ್ಲಿ ಹೋಗಿ ಏನು ತಿನ್ಬೇಕು ನೋಡೋಣ, ಸ್ನ್ಯಾಕ್ಸ್ ತಿಂದ ಹೋಗೋಣ ಅಂತ ಬರ್ರಿ. ಗೈಸ್ ನಮ್ಮಲ್ಲಿ ಫ್ರೂಟ್ ಬಂದೈತಿ. ನಾವು ಈಗ ಊಟ ಮಾಡಿ ನೆಕ್ಸ್ಟ್ ರೂಮಿಗೆ ಹೋಗೋದಂತ. ಈಗ ಫಸ್ಟ್ ಊಟ ಮಾಡಿ ಇದನ್ನೇನೋ ಮಾಡೋಕ್ಕೂ ಏನೋ ಹತ್ತಿರದ್ದು. ಈಗ ನೆಕ್ಸ್ಟ್ ಊಟ ಮಾಡಿ ಹೋಗೋಣಂತ. ನಾವು ರೆಸ್ಟೋರೆಂಟ್ ಒಳಗೆ ಬಂದೀವಿ. ಮ್ಯೂಸಿಕ್ ಹಾಕಾರ ನಾವು ಮೈಕ್ ತೊಗೊಂಡಿನಿ. ಫೈನಲಿ ಅದನ್ನ ರೂಮ್ದಾಗ ಹೋಗಿ ಅನ್ಬಾಕ್ಸ್ ಮಾಡೋದಂತ. ನಾವು ಬ್ರೌನಿ ಆರ್ಡರ್ ಮಾಡಿದ್ದೀವಿ. ಗೈಸ್ ಬ್ರೌನಿ ಬಂದೈತಿ. ಬಂದ್ವಿ ಊಟ ಮಾಡಿ ನೆಕ್ಸ್ಟ್ ಹೋಗೋಣಂತ ಬರ್ರಿ. ಸೊ ಗೈಸ್ ನಾವೀಗ ಊಟನ ಮಾಡಿ ಸ್ವಲ್ಪ ಅಡ್ಡಾಡಿ ವಾಪಸ್ ರೂಮಿಗೆ ಬಂದ್ವಿ. ಈಗ ರೂಮ್ ಒಳಗೆ ಹೋಗೋಣ ಅಂತ ಬರ್ರಿ. ಊಟ ಮತ್ತು ಸ್ವಲ್ಪ ನಿಮ್ಗೆ ಏನು ಹೇಳಿದ್ನಲ್ಲ ಮೈಕ್ ತೊಗೋತೀನಿ ಅಂಥೇಳಿ, ಆ ಮೈಕು ಬೈ ಮಾಡೀನಿ. ಅದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಂತ. ಇದೆಲ್ಲ ನೋಡ್ತೀರಿ ಅನ್ಬಾಕ್ಸಿಂಗ್ ಮಾಡೋದು ನಾನು. ಭಾಳ ಜನ ಕಮೆಂಟ್ ಹಾಕತ್ತಿದ್ರು, ಮೈಕ್ ತೊಗೊಳ್ಳೋಣ, ಮೈಕ್ ತೊಗೋ, ನಿನ್ನ ವಾಯ್ಸ್ ಕ್ಲಿಯರ್ ಇಲ್ಲ, ಫುಲ್ ಎಲ್ಲ ಗಾಳಿದು ಕೆಲಸ ಆಗುತ್ತೆ ಹಂಗೆ ಅಂಥೇಳಿ. ನಾನು ಪ್ಲ್ಯಾನ್ ಮಾಡೀನಿ ತೊಗೋಬೇಕಂತೇಳಿ. ಈಗ ಫಸ್ಟ್ ಹಂಗೆ ಒಂದು ಮೈಕ್ ತೊಗೊಂಡಿನಿ. ವಾಯ್ಸ್ ಕ್ವಾಲಿಟಿ ಚಲೋ ಮಾಡ್ಕೊತ ಹೋಗ್ಕೇನಿ, ಆಮೇಲೆ ವಿಡಿಯೋ ಕ್ವಾಲಿಟಿನೂ ಚಲೋ ಮಾಡ್ಕೊತ ಹೋಗ್ಕೇನಿ. ಈಗ ಫಸ್ಟ್ ಸ್ಟೆಪ್ ಇಟ್ಟೇನಂತ ಮೈಕು ತೊಗೊಂಡಿನಿ. ನೆಕ್ಸ್ಟ್ ಹಂಗೆ ಎಲ್ಲ ಆಕ್ಸೆಸರೀಸ್ ತೊಗೊಂತ ಹೋಗೋಣಂತ. ಈಗ ನಮ್ಮ ರೂಮಿಗೆ ಬಂದು ರೀ. ರೂಮ್ ಬಂದ ಫ್ರೆಶ್ ಆಗಿದ್ನಿ. ಫ್ರೆಶ್ ಆಗಿ ನೆಕ್ಸ್ಟ್ ಅಲ್ಲಿ ಹೋಗ್ಬೇಕಂತೇಳಿ ನಿಮ್ಗೆ ಹೇಳ್ತಾರಂತ ಪ್ಲ್ಯಾನ. ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡೋದೈತಿ. ಪ್ಲ್ಯಾನ ನಿಮ್ಗೆ ಅನ್ಬಾಕ್ಸಿಂಗ್ ತೋರ್ಸೋಣಂತ ಬರ್ರಿ. ಸೊ ಗೈಸ್ ಈಗ ಮೈಕ್ ಅನ್ಬಾಕ್ಸ್ ಮಾಡತ್ತೀವಿ. ಅನ್ಬಾಕ್ಸ್ ಮಾಡೋಣಂತ ಬರ್ರಿ. ಇದು ಫಸ್ಟ್ ಬಾಕ್ಸ್ ಬರ್ತೈತಿ. ಹಿಂಗೆ ಇದ್ರೊಳಗೆ ಮೈಕ್ ಇರ್ತೈತಿ. ಇದು ಹಿಂಗೆ ಫುಲ್ ಮಾಡಿ ಹೊರ ಬರ್ತೈತಿ. ಇದ್ರಾಗ 2 ಮೈಕ್ ಇರ್ತಾವ್ರಿ. ಇದು 2 ಮೈಕ್ ಇದು ಕನೆಕ್ಟ್ ಮಾಡಿದ್ರೆ ಫೋನಿಗೆ ಕನೆಕ್ಟ್ ಮಾಡೋದಿದೆ ರೀ. ಇದು ಆಂಡ್ರಾಯ್ಡ್ ಕನೆಕ್ಟ್ ಮಾಡಕ್ಕೆ ಬರ್ತೈತಿ ರೀ. ಇದಕ್ಕೆ ಇದನ್ನು ಕನೆಕ್ಟ್ ಮಾಡ್ರೆ ಐಫೋನಿಗೆ ಕನೆಕ್ಟ್ ಮಾಡ್ಬೋದು. ಇದರಿಂದ 2 ಮೈಕ್ ಫೋನಿಗೆ ವಾಯ್ಸ್ ಕೇಳಿಸ್ತೈತಿ. ಆಮೇಲೆ ಇದಕ್ಕೆ ಕೇಬಲ್ ಒಂದು ಕೊಟ್ಟಾರ್ರಿ, ಚಾರ್ಜರ್ ಐತಿ. ಫೋನಿಗೆ ಏನೋ ಕೊಟ್ಟಾರ್ರಿ. ಇದು ಫುಲ್ ಹೆಂಗೆ ಯೂಸ್ ಮಾಡ್ಬೇಕಂತ ಇದನ್ನು ಕೊಟ್ಟಾರ. ಇದಿಷ್ಟು ಬಾಕ್ಸ್ ಆಗಿದೆ ಇಟ್ಟಿರ್ತೀರಿ. ಫೈನಲಿ ನಾವೊಂದು ಅಕ್ಕ ಬನ್ನಿ ಒಳಗೆ. ಏನೋ ಒಂದು ಫಸ್ಟ್ ಒಂದು ಡ್ರೀಮ್ ಇತ್ತ ತೊಗೋಬೇಕಂತೇಳಿ ತೊಗೊಂಡಿನಂತೆ. ಸೊ ಗೈಸ್ ಫೈನಲಿ ಮೈಕ್ ಯೂಸ್ ಮಾಡತ್ತೀನಿ. ನಿಮ್ಗೆ ಕ್ಲಿಯರೆನ್ಸ್ ಹೆಂಗೈತೆ ಅಂತೇಳಿ ಕಮೆಂಟ್ ಹಾಕ್ರಿ. ಎಲ್ಲರೂ ಕಮೆಂಟ್ ಹಾಕತ್ತೀರಿ, ನಿಮ್ದು ವಾಯ್ಸ್ ಕ್ಲಿಯರ್ ಇಲ್ರಿ, ವಾಯ್ಸ್ ಕ್ಲಿಯರ್ ಇಲ್ಲ ಅಂತೇಳಿ. ಕ್ಲಿಯರ್ ಬರೋದಿಲ್ಲ ಅಂತೇಳಿ ಕಮೆಂಟ್ ಹಾಕ್ರಿ. ಮತ್ತು ನೆಕ್ಸ್ಟ್ ಇನ್ನೊಂದು ಹಂಗೆ ಬರ್ಬರ್ತಾ ದೊಡ್ಡ ಅಪ್ಡೇಟ್ ಮಾಡ್ಕೊತ ಹೋಗ್ತೀನಿ. ವಿಡಿಯೋ ಕ್ವಾಲಿಟಿನೂ ಅಪ್ಡೇಟ್ ಮಾಡ್ತೀನಿ, ವಾಯ್ಸ್ ಕ್ವಾಲಿಟಿನೂ ಅಪ್ಡೇಟ್ ಮಾಡ್ತೀನಿ. ನೀವು ನಂಗೆ ಸಪೋರ್ಟ್ ಕೊಟ್ಟರೆ ಸಾಕು. ನಿಮ್ಗೆ ಚಲೋ ಕಾಂಟೆಂಟೂ ಹಾಕ್ತೀನಿ. ಯಾರೋ ನನಗೆ ಕಮೆಂಟ್ ಹಾಕಿದ್ರು ಭಾಳ ಮಂದಿ, ಪ್ಲೀಸ್ ಅಂತೇಳಿ. ಫೈನಲಿ ನೀವು ಕಮೆಂಟ್ ಹಾಕ್ರಿ ವಾಯ್ಸ್ ಹೆಂಗೈತೆ ಅಂತೇಳಿ. ಈಗ ಮತ್ತು ರೂಮಿಗೆ ಬಂದಿದ್ದು ರೀ. ಮತ್ತೀಗ ವಾಪಸ್ಸರ ಮಾರ್ಕೆಟಿಗೆ ಹೊಂಟೀವಿ. ಮಾರ್ಕೆಟಿಗೆ ಹೋಗಿ ನಮ್ಮ ಅಕ್ಕನ ಶಾಪ್ ಐತಂತ ನಮ್ಮ ಅಕ್ಕನ ಶಾಪಿಗೆ ಹೊಂಟೀವಿ. ಹೋಗೋಣಂತ ಬರ್ರಿ. ಸೊ ಗೈಸ್ ನಾವು ಹೊಂಟೇವಿ ಈಗ ಅಲ್ಲಿ ರಿಲಯನ್ಸಿಗೆ ಹೊಂಟೇವಿ. ನಾನು ನಮ್ಮ ಅಕ್ಕ ಮತ್ತು ಪ್ರಜ್ಞಾ ಅಂತೇಳಿ ಹುಡುಗಿ ನಾವು ಹೊಂಟೇವಿ. ನಾವು ರಿಲಯನ್ಸ್ ಆಗಿ ಏನೇ ಶಾಪಿಂಗ್ ಮಾಡ್ತೇವೆ ಅಂತ ನೋಡೋಣಂತ ಬರ್ರಿ. ಸೊ ಇಲ್ಲಿ ಹೋಗ್ಬೇಕಾದ್ರೆ ಸನ್ನೆ ಕಾಣತ್ತೆ. ಸನ್ಸೆಟ್ ಆಗತಿ. ಟೈಮ್ ಒಂದು 5:30 ಆಗೈತಿ. ಟೈಮ್ 5 ಗಂಟೆ 5:30 ಐತಿ. ಮತ್ತೆ ಬಂದಿಂದ ನೆಕ್ಸ್ಟ್ ಪ್ಲಾನ್ ಏನಂತ ನಿಮ್ಗೆ ಹೇಳ್ತೇನಂತ.
ಹುಬ್ಳ್ಯಾಗೂ ಟ್ರಾಫಿಕ್ ಅಂತೂ ಭಾಳ ಆಗೈತ್ರಿ ಈಗೀಗ. ಎಷ್ಟು ಟ್ರಾಫಿಕ್ ಅಂದ್ರ ಬೆಂಗಳೂರಿಗೆ ಫೀಲ್ ಬರಾತ್ರಿ ಹುಬ್ಳಿ. ಅದೆಲ್ಲಾ ಫ್ಲೈಓವರ್ ಮಾಡ್ಯಾರ್ರಿ ಒಳಗ್ ಸಿಟ್ಯಾಗ. ಅವೆಲ್ಲಾ ಬೆಂಗಳೂರು ಫೀಲ್ ಕೊಡಾತ್ರಿ ನನಗ. ಈಗ ರಿಲಯನ್ಸಿಗೆ ಹೊಂಟೋಣಂತ ಹೋಗೋಣಂತ ಬರ್ರಿ. ಈಗ ಮಕ್ಕ ಅಲ್ಲಿ ಶಾಪಿಂಗ್ ಮಾಡತ್ತಾಳ, ಈಕಿ ಚಿಲ್ ಮಾಡತ್ತಾಳ. ನಾ ಇದನ್ನ ಭಿಕ್ಷೆ ಅಂತ ಅಡ್ಡಾಡತ್ತೀನಿ. ಹಾಯ್ ಮಾಡು, ಹಾಯ್ 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 ಮಾಡು. ಇದು ಯಾರ್ ಫೋನ್ ಇದು? ಹಾಯ್ ಮಾಡು ನಮ್ ಲಾಗಿಗೆ, ಹಾಯ್ ಮಾಡು. ಹಾಯ್. ಇದು ಯಾರ್ ಫೋನ್ ಇದು? ಇದು ಯಾರ್ ಫೋನು? ನಿಂದಾ? ಈ ವಯಸ್ಸಿಗೆ ಸ್ವಂತ ಫೋನ್. ಇಲ್ಲೇ ಕೋರೋದ ಡೈಲಿ. ನಿನ್ ಹೆಸರು ಹೇಳು, ನಿನ್ ಹೆಸರು ಹೇಳು. ಪ್ರಜ್ಞಾನ. ನೀ ಶಾಪಿಂಗ್ ಬಂದಾಗೆಲ್ಲ ಇದ್ರೊಳಗೆ ಕುಂದಿರ್ತೀಯಾ? ಹಾ ಹೇಳು. ಇಲ್ಲಿ ಗಾಯ್ಸ್ ನಾವೀಗ ಗ್ಯಾಸ್ ತೊಗೊಳಕಂತ ಗ್ಯಾಸ್ ಅಲ್ಲ ಇಂತ ಹೀಟರ್ ತೊಗೊಳಕಂತ ಬಂದಿದ್ವಿ. ಸರಿ ಇಂಡಕ್ಷನ್ ಬಾಕ್ಸ್ ಅಂತ ಅದನ್ನ ತೊಗೊಳಕ್ ಬಂದಿದ್ವಿ. ಅದಕ್ಕೆ ಅಟ್ರು ಶಾಪಿಂಗ್ ಬಂದ್ರಾತ್ ಅಂತೇಳಿ ಅದನ್ನ ನಮ್ಮ ಅಕ್ಕದು ಬಂದೀವಿ. ಎಲ್ಲ ಏನೇನು ಅದಾವ ರಿಲಯನ್ಸಿಗೆ ಬಂದಿದ್ವಿ. ಸೊ ಗಾಯ್ಸ್ ನಮ್ಮ ಅಕ್ಕ ಅದೊಂದು ಚಾಕು ತೊಗೊಂಡಿದ್ವಿ. ಚಾಕು ಇದು ಇಷ್ಟೇ ತೊಗೊಂಡಾಗ್ರಿ. 1 ತಾಸು ಆತ ಶಾಪಿಂಗ್ ಮಾಡಕ್ಕೆ. ಇಷ್ಟು ತೊಗೊಳಕ್ಕೆ 1 ತಾಸು ಮಾಡಕ್ಕೆ. ಮತ್ತು ಪ್ಲೇಟ್ಸ್ ಎಲ್ಲ ಅದ. ರಶ್ ಐತ್ರಿ ಭಾಳ. ಇಲ್ಲಿ ತೊಗೋತೇನೆ ನೋಡಿ. ಸೊ ಗೈಸ್ ಮಾಟಿ ಬಂದಾಗಲ್ಲ ಹಿಂಗ ಮಾಡೇ ಬಿಟ್ಟಿರ್ತೀರಿ ತೊಗೊಂಡು. ಅಟ್ರು ಶಾಪಿಂಗ್ ಆಗೋ ಮಟ್ಟ ಮಾಡ್ಕೋತೇನೆ ಅಂದ್ರು ಲಾಸ್ಟಿಗೆ ಮುಚ್ಚಿ ಬಿಡುದವು. ಸೊ ಗೈಸ್ ನಾವೀಗ ಅಕ್ಕಿ ತೊಗೊಳತ್ತೀರಿ. ಅಕ್ಕಿ ಕ್ಯಾರಿನ ಹಿಡಿಯಾತಾಳ, ಅಕ್ಕಿ ಹಾಕತ್ತೀನಿ. ಈ ಶಾರ್ಟ್ ಹಂಗೆ ಮುಗತ್ತ ಗೊತ್ತಿಲ್ಲ. ಒಟ್ಟು ಹಂಗೆ ಇಟ್ಟಿನಿ ಫೋನ್. ಈಗ ಹಾಲಿಡ್ ಸೇರಿ ಪಾಪ್ ತೆಗೀನು ಅಂತೀನಲ್ಲ. ಸರಿ ಪಾಪ್ ತೆಗೀನು. ಫ್ರೆಂಡ್ಲಿ ಬಿಲ್ ಮಾಡ್ಸೋಂತ ಬರ್ರಿ. ಸೊ ಗೈಸ್ ಬಿಲ್ ಮಾಡ್ಸೋತಾರ. ಕಾಫಿ ತೊಗೊಳಕ್ ಬಂದಿಅಂತ ಯಾರು ತೊಗೋಬೇಕಿಲ್ಲ ಇವಾಗ. ಬೇಡ ಎರಡು ತೊಗೊಂಡಪ್ಪ. ಅಮೂಲ್ ತೊಗೊಂಡಿವಿ ಬೇಡ. ಒಂದು ಕಾಫಿ ತಗೋಬೇಕು ಯೋಚನೆ ಮಾಡ. ಅದನ್ನ ತಗೋಬೇಕು ಇದನ್ನ ತಗೋಬೇಕು ಅಂತ. ಅಯ್ಯಪ್ಪ ದೂದ್ ಪೇಡ ಶೇಕ್ ಫ್ರಿಜ್ ಮಾಡತ್ತಾರ. ರೆಫ್ರಿಜರೇಟರ್ದ ಹಾ. ನಮ್ದು ಶಾಪಿಂಗ್ ಆಚೆ ಬಿಲ್ ಮಾಡಕ್ ಬಂದಿದ್ವಿ. ಇಷ್ಟೆಲ್ಲ ಶಾಪಿಂಗ್ ತಗೊಂಡು ನಮ್ಮ ಅಕ್ಕ ಇಂಡಕ್ಷನ್ ಬಾಕ್ಸ್ ತಗೊಂಡ್ಲೆ. ಈ ಆಡ ಕಾಫಿ ತಗೊಂಡು ಮತ್ತೆ ಬುಕಿಂಗ್ ಮಾಡಿ ತಗೊಂಡು ಮನೆ ರೀಚ್ ಆದ್ವಿ. ಈಗ ಇಲ್ಲಿ ಅಂದ್ರೆ ಶಾಪಿಂಗ್ ಮಾಡಿದ್ದೀವಲ್ಲ ಅವನ್ನ ಬ್ಯಾಗ್ ಹಾಕತ್ತೀವಿ. ಅದು ಅಕ್ಕಿ ಪ್ಯಾಕೆಟ್ ಹರಿದು ಬಿಟ್ಟೈತ್ರಿ. ಹಿಂಗೆ ಮಾಡಕ್ಕೆ ಹರಿದೆಲ್ಲ ಬಿದ್ದಾವ್ರಿ. ಇವೆಲ್ಲ ಈಗ ಹಾಕೊಂಡೆ ಮ್ಯಾಲೆ ಹೋಗೋದಂತೆ. ಮ್ಯಾಲೆ ಹೋಗೋಣಂತೆ. ಈ ನೀರು ಈ ಗಾಡಿ ಇಟ್ಟವ್ರಿ ಇದನ್ನು ಫುಲ್ ಹಿಂಡಿ ಹೀಟಾಗಿ ಬಿಸಿನೀರು ಆಗ್ಯಾವ್ರಿ. ಬಿಸಿನೀರು ಮ್ಯಾಲೆ ಹೊಂಟೇವಂತ ಹೋಗೋಣಂತ ಬರ್ರಿ. ಮತ್ತು ಫುಲ್ ಟೈರ್ಡ್ ಆಗ್ಬಿಟ್ಟೇನಿ. ಬರೀ ಆ ಬೆಂಗಳೂರಾಗ ಟ್ರಾಫಿಕ್ ಇರಂಗಿಲ್ಲ ರೀ, ಹುಬ್ಳ್ಯಾಗ ಟ್ರಾಫಿಕ್ ಐತಿ. ಯಪ್ಪ ನಾವು ಬೈಕ್ ತೊಗೊಂಡು ಅಂತ ಪುಣ್ಯ ಹಿಂಗೆ ಕಾರ್ದು ತೊಗೊಂಡು ಮುಗಿತು. ಟ್ರಾಫಿಕ್ ತಾಕ ನಿಂತ್ಬಿಡಿದ್ರಿ. ಬೆಂಗಳೂರು ಆದಂಗೆ ಆಯ್ತು ನೋಡ್ರಿ ಹುಬ್ಳಿ. ಎಲ್ಲ ಫ್ಲೈಓವರ್ ಮಾಡತ್ತಾರೋ ಅದು ಮಾಡತ್ತಾರೋ. ಹುಬ್ಳಿ ಅಂತೂ ಬೆಂಗಳೂರಾಗೈತಿ. ಈ ಹೇಳಕ್ಕೆ ಬರ್ದಂಗೆ ಟ್ರಾಫಿಕ್ಕ ನಿಮ್ಗೆ ನಾವು ವಿಡಿಯೋ ಮಾಡಲಿ ಟ್ರಾಫಿಕ್ ಅದು ತಲೆ ಪೇಷನ್ಸ್ ಔಟ್ ಆಗಿಬಿಟ್ಟಿತ್ತು ಅಂದಾಗ ಈಗ ಮ್ಯಾಲೆ ಹೋಗೋಣಂತ ಬರ್ರಿ.
ಸೊ ಗೈಸ್ ನಾವು ರೂಮ್ದಾಗ ಬಂದು ಕುಂತಿದ್ವಿ. ನಮ್ಗೆ ಬಜ್ಜಿ ಮತ್ತು ಆಲೂ ಬಜ್ಜಿ ತಂದು ಕೊಟ್ರೆ ಬಾಜು ಮನೆ ಅಕ್ಕ. ಅಲ್ಲಿ ನಮ್ಮ ಅಕ್ಕ ಇಲ್ಲಿ ಕೆಲಸ ಮಾಡತ್ತಾಳು. ಇವ್ನಿಷ್ಟು ಹೊನ್ಸಾಕ ಆಗಲಂತ್ರ 1 ತಾಸು ಆತಾಳ್ರಿ. ಶಾಪಿಂಗ್ ಅಂತೂ 1 ತಾಸು ಮಾಡಲು, ಈಗ ಹೊನ್ಸಾಕ 1 ತಾಸು ಮಾಡ್ತಾಳು. ನೀನು ಖಾಲಿ ಫೋನ್ ಯೂಸ್ ಮಾಡೋ ಬದಲಿ ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಪಟ ಪಟ ಅಂತ ಆಗುತ್ತೆ. ಸೊ ಗೈಸ್ ನಾವು ಇನ್ನೇನು ಮಕ್ಕೊಂಡು ಕಾಣತ್ತಿದ್ವು. ಖರೆ ಇವತ್ತು ಶನಿವಾರ ಅಂತ ಗೊತ್ತಾಯ್ತು. ಅದಕ್ಕೆ ಹನುಮಂತರ ಗುಡಿಗೆ ಹೊಂಟೇವಿ. ರೂಮ್ ಕೀಲಿ ಆಯ್ತು. ಹನುಮಂತರ ಗುಡಿ ಹೊಂಟೇವಂತ ಹೋಗೋಣಂತ. ಬರ್ರಿ ದರ್ಶನ ಮಾಡ್ಕೊಂಡು ಹನುಮಪ್ಪಂದ. ಇವತ್ತು ಹೆಂಗಿತ್ತು ಶನಿವಾರ ಐತಿ. ನಿಮಗೂ ದರ್ಶನ ಕೊಡ್ತೀನಿ, ನಾನು ದರ್ಶನ ತೊಗೊಳ್ತೀನಂತ ಬರ್ರಿ. ಸೊ ಗೈಸ್ ನಾವು ಇಲ್ಲಿ 3ಗೆ ಬಂದವ್ರಿ. ಅದು ಬೆನ್ನಿ ತೊಗೋಬೇಕಂತ ತೊಗೊಂಡು ಹೋಗೋಣ ಬರ್ರಿ. ಸೊ ಗೈಸ್ ನಾವೀಗ ಕೊಡಿಲ್ಲ ಇವ್ನು 2 ಐಟಮ್ ತೊಗೊಂಡು ಹೊಂಟೇವಿ. ಇದು ನಾಳೆ ಬೆಳಿಗ್ಗೆ ಬಿಸ್ಕಿಟ್ ತಿನ್ನಾಕ. ಇದು ಹನುಮಪ್ಪಗೆ ಅಪ್ಪ ಇದು ಹನುಮಪ್ಪ ಗುಡಿ ಹೋಗೋಣಂತ ಬರ್ರಿ. ಸೊ ಗೈಸ್ ನಾವು ಅಲ್ಲಿ ಗುಡಿಗೆ ಹೋಗಿ ಬಂದೀವಿ. ಗುಡಿಗೆ ಹೋಗಿ ಬಂದು ಇಲ್ಲೊಂದು ಹೋಟೆಲ್ ಅಂಗಡಿ ಬಂದೀವಿ. ದಾವಣಗೆರೆ ಬೆಣ್ಣೆ ದೋಸೆ ಅಂಥೇಳಿ. ನಾವೊಂದು ಬೆಣ್ಣೆ ಮಸಾಲೆ ದೋಸೆ ಹೇಳೀನಿ ಮತ್ತು ಒಂದು ಬೆಣ್ಣೆ ಮಸಾಲ ಇಲ್ಲ ಬೆಣ್ಣೆ ದೋಸೆ ಒಂದು ಪಾರ್ಸಲ್ ಹೇಳೀವಿ. ಏನು ಹೇಳತ್ತಿ? ನಾ ಇಲ್ಲೇ ತಿಂದು ನೆಕ್ಸ್ಟ್ ಒಂದು ಗುಡಿ ಹೋಗ್ಬೇಕಲ್ಲಿ. ಗುಡಿ ಕಡೆ ಹನುಮಂತ ಗುಡಿ ಕಡೆ ಅಲ್ಲೊಂದಿಬ್ರು ಅಮ್ಮ ಕುಂತಾರ. ಅವ್ರಿಗೆ ಬೆಣ್ಣೆ ದೋಸೆ ಕೊಟ್ಟು ಹೋಗೋಣಂತ. ಸೊ ಗೈಸ್ ನಾವು ಬೆಣ್ಣೆ ದೋಸೆ ಕೊಡಕ್ಕೆ ಬಂದೀವಿ ಅಮ್ಮ. ಈಗ ಅವ್ರಿಗೆ ಕೊಟ್ಟ ಹೊಂಟೂರಿ. ನೀವು ಹಂಗೆ ಎಲ್ಲರಿಗೂ ಹೆಲ್ಪ್ ಮಾಡಿರಿ. ನಿಮ್ಮ ಕೈಯಾಗ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ಮಾಡಿರಿ. ಈಗ ನಮ್ಮ ಕೈಯಾಗ ಎಷ್ಟಾಗತ್ತೆ ನಾವು ಹೆಲ್ಪ್ ಮಾಡೀವಿ. ನೀವು ನಮಗೆಲ್ಲ ಸಿಕ್ಕಾಗ ಹೆಲ್ಪ್ ಮಾಡಿರಿ. ಅವ್ರಿಗೆ ಒಂದು ಏನಾರ ತಿನ್ನಾಕ ಇಲ್ಲ ಒಂದು ಸ್ವಲ್ಪ ಮನೀರ ಕೊಡ್ರಿ, ರೊಕ್ಕಾರ ಕೊಡ್ರಿ. ಅವ್ರು ಅಷ್ಟಕ್ಕೆ ಕೊಡ್ರಿ ಅಂತ ಹೇಳ್ತಿಲ್ಲ, ವಯಸ್ಸಾದವ್ರು ಕೊಡ್ರಿ. ವಯಸ್ಸಾದವ್ರಿಗಂತೂ ಕೊಳ್ಳೋಗುತ್ತಾರೆ. ಯಾಕಂದ್ರೆ ಒಬ್ಬೊಬ್ರಿಗೆ ಗೊತ್ತಿರಂಗಿಲ್ಲ ರೀ. ಅಂದ್ರೆ ಒಬ್ಬೊಬ್ರನ್ನ ಮನೆ ಬಿಟ್ಟು ಹೊರ ಹಾಕಿರ್ತಾರೆ. ಅಪ್ಪ ಅವನ್ನ ನಮ್ಗೆ ಗೊತ್ತಿರಂಗಿಲ್ಲ. ಅದ ಇವ್ರನ್ನೇ ಹಾಳಾದಿಲ್ಲ ಮನೆ ಬಿಟ್ಟು ಹೊರ ಹಾಕ್ಯಾರ ಅಂತೇಳಿ. ನಮಗೂ ಗೊತ್ತಿಲ್ಲ ರೀ ಏನಾಗೈತೆ ಅಂತೇಳಿ. ಒಟ್ಟು ಅವ್ರು ಗುಡಿ ಮುಂದೆ ಕುಡ್ತೀರಿ. ನಾ ಅದಕ್ಕೆ ಅವ್ರಿಗೆ ಹೋಗಿ ಕೊಟ್ಟೂರಿ. ಅವ್ರಿಗೆ ಒಬ್ಬಾಕಿ ರೈಟ್ ಸೈಡ್ ಅಮ್ಮಗಂತೂ ಪಾಪ ಕೈಕಾಲ ನಡಗಾತಿದ್ದೀವಿ ಅವ್ರಿಗೆ. ಅದಕ್ಕೆ ಅದು ನೋಡಿ ಪಾಪ ಅನಿಸಿ ಅದಕ್ಕೆ ನಾವು ಕೊಡಾಕಂತ ಡಿಸೈಡ್ ಮಾಡಿದ್ದೀವಿ. ಸೊ ವಯಸ್ಸಾದವ್ರಿಗಂತೂ ಸ್ಪೆಷಲಾಗಿ ಹೆಲ್ಪ್ ಮಾಡಿರಿ. ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟು ಹೆಲ್ಪ್ ಮಾಡಿರಿ. ಆಯ್ತು ಹೇಳಿದ್ರು ಇಷ್ಟ. ನಾವು ನಮ್ಮ ಕೈಯಾಗ ಏನಾಗತ್ತಂದ್ರೆ ನಾವು ತಿನ್ನಾಕ ಕೊಟ್ರಿ. ನೀವು ಏನರ ಒಂದು ಸ್ವಲ್ಪ ಮನೀರ ಕೊಡ್ರಿ ಅಷ್ಟೇ. ಆಯ್ತು ಹೇಳಿದ ಈಗ ನೆಕ್ಸ್ಟ್ ರೂಮಿಗೆ ಹೋಗೋಣಂತ ಬರ್ರಿ. ಸೊ ನಾವು ಇದು ಇಂಡಕ್ಷನ್ಗೆ ಅಡಾಪ್ಟರ್ ಆರ್ಡರ್ ಮಾಡಿದ್ದು ಅಂತ. ಸರಿ ಈ ಓಪನ್ ಮಾಡಿ ಹಾಕೋಣಂತ ಅದಕ್ಕೆ ಬರ್ರಿ. ಸೊ ಗೈಸ್ ನಾವೀಗ ಮಕ್ಕಳ ಸಮಯ. ಸುಸ್ತಂತೂ ಭಾಳ ಟಯರ್ಡ್ ಆಗೈತಿ. ಎಲ್ಲೊಂದು ಬಂದ್ಗುಳೆ ಫಸ್ಟ್ ಊಟ ಮಾಡಿದ್ದೀರಿ ಮಿಶ್ರಾದಾಗ. ಆಮೇಲೆ ಮೈಕ್ ತರಕ್ ಹೋದು, ಅಲ್ಲಿ ಹೋದು, ಮತ್ತು ಮಾಲಿಗೆ ಹೋದು, ಡ್ಯಾನ್ಸ್ ಹೋಗಿ ಎಲ್ಲೆಲ್ಲೆಲ್ಲೂ ಹೋಗಿ ಗುಡಿಗೆ ಹೋದ್ರಿ. ಹೊಟ್ಟೆ ರೆಸ್ಟ್ ಇಲ್ಲೇ ಇಲ್ಲ. ಭಾಳ ಸುಸ್ತಾಗತಿ. ನಾನು ಮುಕ್ಕೊಂಡ್ಬಿಡ್ತೀನಿ. ಇನ್ನೊಂದು 5 ನಿಮಿಷ ನಿಂತು ಅಷ್ಟು ಸುಸ್ತಾಗತಿ. ಇದೆಲ್ಲ ಆಗ ನಾ ಕಂಟಿನ್ಯೂ ಮಾಡ್ತೀನಿ ಅಂತ. ಎಲ್ಲರಿಗೂ ಗುಡ್ ನೈಟ್. ನಾ ಸಿಗ್ತೀನಿ. ಬಾಯ್. ಸೊ ಗೈಸ್ ನಮ್ಮ ಅಕ್ಕ ಅಂತೂ ಇಂತೂ ಸ್ವಲ್ಪ ಗುದ್ದಾಡಿ ಅಲ್ಲೆಲ್ಲ ಸೆಟ್ ಮಾಡ್ಕೊಂಡಾಳು. ಇಲ್ಲೂ ಒಲಿ ಹಿಡ್ಕೊಂಡಾಳ್ರಿ. ಅದಕ್ಕೊಂದು ಕನೆಕ್ಟರ್ ಬೇಕಾಯ್ತಿ. ಕನೆಕ್ಟರ್ ಸಿಗವಲ್ತು. ನಿಮ್ಗೆ ಹೇಳಿ ನಾ ಬ್ಲಿಂಕೆಟ್ ತೆಗ್ಸಿದ್ದನ್ನ ಇದು ಏನು ವರ್ಕ್ ಆಗಲ್ತ್ರಿ. ಇದು ಏನ್ ಪ್ಲಗ್ ಐತ್ಲ ಇದನ್ನ ಸೇಮ್ ಕೊಟ್ಟಾನ್ರಿ ನಮ್ಗ. ಬರೀ ಅದನ್ನ ಬೇರೆ ವಯರ್ ಕನೆಕ್ಟ್ ಮಾಡ್ಕೊಳಕ ಸುಳ್ಳ ನಮ್ಗೆ ಒಂದ್ 200 ರೂಪಾಯಿ ಹೋದು. ಐತ್ ನೋಡ್ರಿ. ನಮಗ್ ಬೇಕಾಗಿದ್ರಿ
ಈ ಸಣ್ಣ ಇದಕ್ಕೆ ಹೋಗಾಕ ಇದ್ರ ಹೋಗೋದೇನೆ ಇಲ್ರಿ ನೋಡ್ರಿ, ಹೋಗೋದೇನೆ ಇಲ್ರಿ ಅದ್ರಾಗದ ಖರೆ ಇದ್ರ ಹೋಗ್ತೈತಿ, ಖರೆ ನಮ್ ಅದನ್ನ ಆ ಇಂಡಕ್ಷನ್ ತಂದು ಇಲ್ಲಿ ಹಿಡ್ಕೊಂಡ್ ಮಾಡಾಕ ಏನ್ ಸ್ಪೇಸ್ ಇಲ್ಲ, ಇಲ್ಲಿ ಬೆಡ್ ಐತಿ, ಏನ್ ಮಾಡ್ಬೇಕು ಗೊತ್ತಾಗಲ್ತು. ನಾಳೆ ಒಂದ್ ದಿವ್ಸ ಇದನ್ನ ಇಲ್ಲಿ ಚೇರ್ ಇಟ್ಟ ಅದನ್ನ ಇಲ್ಲಿ ಇಂಡಕ್ಷನ್ ಇಲ್ಲಿ ತಂದು ಮಾಡ್ಬೇಕಂತ ಐತಿ, ನೋಡುನು. ಈಗ ಎಲ್ಲರಿಗೂ ಗುಡ್ ನೈಟ್, ನಾಳೆ ಸಿಗೋಣಂತ. ಸೊ ಗೈಸ್ ಗುಡ್ ಮಾರ್ನಿಂಗ್. ನಿನ್ನ ನೈಟ್ ಮಕ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದ ಈಗ ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೊಂಟೀವಿ. ಈಗ ರೂಮ್ ಕಿಲ್ ಹಾಕೊಂಡು ಬ್ರೇಕ್ಫಾಸ್ಟ್ ಮಾಡಕ್ಕೆ ಹೋಗಿ ನೆಕ್ಸ್ಟ್ ಈಗ ನಮ್ಮ ನಿಶಿತಾ ಅಕ್ಕ ಅಂತೇಳಿ ಬಾಜು ಮನೆ ಅಕ್ಕ ಅಂದ ಫೋಟೋಶೂಟ್ ಐತಿ, ಬೇಬಿ ಫೋಟೋಶೂಟ, ಅಲ್ಲಿ ಹೋಗೋಣಂತ ಬರ್ರಿ. ಸೊ ಗೈಸ್ ಹೋಟೆಲ್ಗೆ ಹೋಗಿ ಕ್ಯಾನ್ಸಲ್ ಆಯ್ತು. ಹೋಟೆಲ್ಗೆ ಹೋಗಿ ಕ್ಯಾನ್ಸಲ್ ಆಗಿ ಇಲ್ಲಿ ನಿಶಿತಾ ಅಕ್ಕ ಮನ್ಯಾಗ ನಾಷ್ಟ ಮಾಡತ್ತೀವಿ. ನಾವು ಹೊಂಟಿದ್ದು ಅವ್ರು ಕರೆದ್ರೆ ಪಾಪ ಕರೆದ ಇಲ್ಲೇ ನಾಷ್ಟ ಮಾಡ್ಬಾರ್ದು ಅಂದ್ರೆ ಅದಕ್ಕೆ ಇಲ್ಲೇ ಮಾಡತ್ತೀವಿ. ನಿಮ್ಗೆ ನಾಷ್ಟ ಮಾಡಿ ಸಿಗ್ತೇನಂತ. ಆಮೇಲೆ ನೆಕ್ಸ್ಟ್ ಫೋಟೋಶೂಟಿಗೆ ಹೋಗೋದೈತಿ, ಫೋಟೋಶೂಟಿಗೆ ಹೋಗ್ಬೇಕು. ಫೋಟೋಶೂಟ್ ಹೆಂಗೆ ಆಕೈತೆ ಅಂತ ನೋಡೋಣ ಅಂತ ಬರ್ರಿ. ನಾಷ್ಟ ಬಂತೀರಿ, ನಾಷ್ಟ ಮಾಡಿ ನೆಕ್ಸ್ಟ್ ಫೋಟೋಶೂಟ್ ಹೋಗೋಣ ಅಂತ ಬರ್ರಿ. 9th month. Excitement, over excitement. ಈಗಿನ ಮಕ್ಕಳಿಗೆ ಏನು ಹೇಳ್ತೀವಿ ಅಕ್ಕ? ಈಗಿನ ಮಕ್ಕಳು ಯೂಶಲಿ ಅವ್ರು ಸ್ವಲ್ಪ ತುಂಬಾ ನಾಟಿ. ಈಗ ಬರೋದು ಸ್ವಲ್ಪ ಸೈಲೆಂಟ್ ಆಗಿ ಬರ್ಲಿ ಅಂತ ಬಿಟ್ಕೊತಾ ಇದೀನಿ. 9 ತಿಂಗಳು ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಟು ಲಾಸ್ಟ್ ಈಗ ಅವ್ರು ನಮಗ್ ಹಂಗೆ ಹಿಂಗೆ ಅಂತ ಅದೊಂದು ಪ್ರಾಬ್ಲಮ್. ಈಗ್ಲೇ ಇವಳು ಏನಾರು ನಾವ್ ಹೇಳಿದ್ರೆ ಹೋಗಮ್ಮ ಅಮ್ಮ, ಅದಕ್ಕೆ ನೆಕ್ಸ್ಟ್ ಒನ್ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿ ಹುಟ್ಲಿ ಅಂತ. ಸೈಲೆಂಟ್ ಅಲ್ಲ ವೈಲೆಂಟ್? ವೈಲೆಂಟ್ ಅಲ್ಲಿ ಸೈಲೆಂಟ್. ಓಕೆ ಅಕ್ಕ, ಥ್ಯಾಂಕ್ ಯು. ಸೊ ನಮ್ಮ ಅಕ್ಕಾದ ಹೊಂಟಾರ ಫೋಟೋಶೂಟಿಗೆ. ನಮ್ಮ ಹಬ್ಬಕ್ಕೆ ಆಗಬಾರ್ದು, ಯಾಕಂದ್ರೆ ನನಗೆ ರೆಸ್ಟ್ ಬೇಕಾಯ್ತು, ರೆಸ್ಟ್ ಮಾಡತ್ತೀನಿ. ನಮ್ಮ ಅಕ್ಕಾದ ಹೊಂಟಾರ. ನಮ್ಮ ಅಕ್ಕಾದೆಲ್ಲ ಅಲ್ಲಿ ಫೋಟೋಶೂಟ್ ಹೆಂಗೆ ಅಂತೇಳಿ ಶೂಟ್ ಮಾಡ್ತಾರ, ನಮ್ಮ ಅಕ್ಕಾನು ಮಾಡ್ತಾಳೆ. ಅದನ್ನ ಫುಟೇಜ್ ಬರ್ತೈತಿ ಹೆಂಗೆ ಮಾಡ್ತಾರೆ ಅಂತೇಳಿ. ಲಾಗ್ದಾಗ ಇರಂಗಿಲ್ಲ, ಹೋಗಿ ಬರ್ಬಿಟ್ಟ. ಅವ್ರು ಬಂದ್ಮೇಲೆ ಮತ್ತೆ ಲಾಗ್ದಾಗ ನಾನು ಕಂಟಿನ್ಯೂ ಮಾಡ್ತಾನೆ ಲಾಗ್. ಅಟ್ ಮಟ್ಟ ನಮ್ಮ ಅಕ್ಕನ ಲಾಗ್ ಮಾಡ್ತಾಳಂತ. ಅಕ್ಕಿ ಕ್ಯಾ ಕೊಡ್ತೇನೆ ಲಾಗ್ ಮಾಡಾಕ, ಆಯ್ತು ಮಾಡಲಿ. ಅಕ್ಕಿ ಹೆಂಗೆ ಮಾಡ್ತಾಳೆ ಅಂತೇಳಿ ನೋಡಿ ಲಾಗ್. ಸೊ ಆಕಿ ಫೋಟೋಶೂಟಿಗೆ ಬರ್ಬಿಡ್ದೆ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಇವ್ರು ಫೋಟೋಶೂಟಿಗೆ ಹೊಂಟಾರ, ಅವ್ರು ಹೋಗಿ ನಾನು ರೆಸ್ಟ್ ಮಾಡ್ತೀನಿ. ಬಾಯ್. I'm calling it quits, so watch me walk out the door. And I'm so over it, so over it. I can't do this no more. So here I go, that's it. I'm calling. ನಮ್ಮ ಅಕ್ಕದ ಫೋಟೋಶೂಟ್ ಮುಗಿಸ್ಕೊಂಬಂದ್ರಿ. ನಾ ಈಗ ಮತ್ತೆ ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಈಗ 3 ಗಂಟೆ ಐತಿ. ಈಗ ಲಂಚ್ ಮಾಡಕ್ಕೆ ಹೊಂಟೀವಿ. ಲಂಚ್ ಮಾಡಕ್ಕೆ ಹೋಗಿ ನೆಕ್ಸ್ಟ್ ಮಾಲಿಗೆ ಹೊಂಟೀವಿ. ಇನಾರ್ಬಿಟ್ ಮಾಲ್ ಹೊಸದಾಗೈತಿ, ಬೆಳಗ್ಗೆ ಅಲ್ಲಿ ಹೊಂಟೀವಿ. ಅಲ್ಲಿ ಹೋಗೋಣಂತ. ಈಗ ಫಸ್ಟ್ ಊಟ ಮಾಡಿ ಹೋಗೋಣಂತ. ಸೊ ಗಾಯ್ಸ್ ಈಗ ರೀಚ್ ಆಗಿರಿ ಇನಾರ್ಬಿಟ್ ಮಾಲಿಗೆ. ಸೊ ಗಾಯ್ಸ್ ಇನಾರ್ಬಿಟ್ ಒಳ ಬಂದ್ರಿ. ಹೆಂಗೈತೆ ನೋಡ್ರಿ ಇದೆಲ್ಲ ಸೇಮ್ ಬೆಂಗಳೂರು ಫೀಲಿಂಗ್. ಇದೇನ್ರ ಬೆಂಗಳೂರು ಅಂತ ಯಾರು ನೋಡತ್ತೀರ ಕಮೆಂಟ್ ಹಾಕ್ರಿ. ಸೇಮ್ ಹಂಗೈತೆ ಅಂತೇಳಿ ಬೆಂಗಳೂರು ಫೀಲ್ ಗತಿ. ಎಲ್ಲ ಹೈ ಬ್ರ್ಯಾಂಡ್ ಎಲ್ಲ ಇದೆ. ಸೊ ಗಾಯ್ಸ್ ನಾವು ಒಂದು ಪಿಜ್ಜಾ ಹೇಳಿದ್ವಿ. ಪಿಜ್ಜಾ ಮತ್ತು ವೆಜ್ಜಿ ಪಾರ್ಸಲ್ ಅಂತೇಳಿ. ಈಗ ತಿಂದ ನೆಕ್ಸ್ಟ್ ಊರಿಗೆ ಹೋಗ್ಬೇಕು. ಈಗ ತಿಂದ ಮತ್ತೆಲ್ಲ ಮಾಲ್ ಅಡ್ಡಾಡೋಣ ಅಂತ ಬರ್ರಿ. ಈಗ ಫುಲ್ ಎಂಜಾಯ್ ಮಾಡತ್ತೀವಿ. ಇದೆಲ್ಲ ಮಸ್ತ್ ಕಾಣತ್ತೀರಿ. ಇದು ಎಂಜಾಯ್ ಮಾಡ್ಕೊಂಡು ಕಾಣತ್ತೀವಿ. ಇದಂತೂ ಸೂಪರ್ ಐತ್ರಿ. ಫುಲ್ಲು ಬೆಂಗಳೂರು ವೈಬ್ ಐತ್ರಿ. ಆಮೇಲೆ ಆ ಮಾಲಟ್ ಏನು ಚಂದ ಕಟ್ಟಾರ. ಇದಕ್ಕಿಂತ ನೆಕ್ಸ್ಟ್ ಹೋಗೋಣಂತ ಬರ್ರಿ. ಸೊ ಗಾಯ್ಸ್ ನಾ ಇಲ್ಲೊಂದು ವಾಲ್ಚರ್ ಗೆದ್ನಿ. ಯಾರಿದೆ ರೋಬೋಟ್ ಟಚ್ ಅಂತ ಮಸಾಜ್ ಸೆಂಟ್ರದ. ಅದನ್ನು ಸ್ಪಿನ್ ಮಾಡಿ ಗೆದ್ದೀನಿ. 2026 ಮಟ್ಟ ಐತ್ರದ. ಸೊ ಗಾಯ್ಸ್ ಗಾಡಿ ಹುಡುಕಿ ಸಿಗ್ತೀರಿ. ಗಾಡಿ ಹೋಗುವಾಗ ಹಿಂಗೆ ಹೋಗಿದ್ದು, ಬರುವಾಗ ಹಂಗೆ ಬಂದು ಕನ್ಫ್ಯೂಸ್ ಆಗಿ ಹುಡುಕಾಡಿ ಇಲ್ಲಿ ಸಿಕ್ತು ಗಾಡಿ. ಈಗ ಗಾಡಿ ಹೈತಿ ಹೋಗೋದಂತ ಮನೆಗೆ. ನಾನು ತರೋ ಏನು ಹೋಗಿರ್ಕಿಲ್ಲ ಒಳಗೆ ಏನು ತೊಗೊಂಡು ಅಂತೂ ಇದನ್ನು ಗೆದ್ದೂರಿಪ್ಪ. ಅದೇನಂತ ತೋರ್ಸಂಗಿಲ್ಲ ನಾನು. ಇದನ್ನು
ಮಸಾಜ್ ಸೆಂಟ್ರ್ ಗೆದ್ದೇವೆ ನೋಡ್ರಿ ಒಟ್ಟು. ಆಯ್ತ ಪಪ್ಪ ಒಂದ ಮಸಾಜ್ ಮಾಡ್ಸ್ಕೊಂಡು ಇನ್ನು 2026 ಮಟ್ಟ ಐತ್ರಿ ಅದು. 2026 ಮಟ್ಟ ಮಾಡಿ ಮಸಾಜ್ ಮಾಡ್ಸ್ಕೊಂಡು ಹೀಗೆ ಬಿಡ್ತೀರಿ ಅದಕ್ಕೆ ತೆಗಿತೀನಿ. ಆ ಬ್ರ್ಯಾಂಡನ್ನು ಬ್ಲರ್ ಮಾಡಿಬಿಡ್ತೀನಿ ರೀ. ನಾವೇ ತೋರಿಸಿ ನೀನು ತಪ್ಪಿ ಅದು ಬ್ಲರ್ ಮಾಡ್ತೀನಿ. ಈ ಬ್ರ್ಯಾಂಡ್ ತೋರಿಸಿನಲ್ಲ ಸೊ ಗೈಸ್ ಈಗ ಟೈಮ್ 6 ಗಂಟೆ ರೀ. ಊರಿಗೆ ಹೋಗ್ಬೇಕಿನ್ನ ಹೋಗೋಣ. ನಾಳೆ ಸಾಲಿತ್ತು ಊರಿಗೆ ಹೋಗಿ ನೀವು ಇದನ್ನು ಲಾಗ್ ನಾಳೆ ನೋಡ್ತಿರ್ತೀರಿ. ನಾಳೆ ಮೂರಾರು ಜಾತ್ರೆ ಐತಿ. ಜಾತ್ರೆ ಇದನ್ನು ನಾಳೆ ಹಾಕ್ತೀನಿ ರೀ ನಾನು. ಇದು ಲಾಗ್ ಮಾಡೋದು ಸಂಡೇ, ನಿಮಗೆ ನೋಡೋದು ಮಂಡೇ ಐತಿ. ಒಂದು ದಿವ್ಸ ಗ್ಯಾಪ್ ಐತಿ. ನಾ ಇನ್ನು ಡೈಲಿ ಲಾಗ್ ಮಾಡ್ಬೇಕಂತ ಐತಿ. ನಿಮಗೇನು ಕಮೆಂಟ್ದಾಗ ಎಸ್ ಅನ್ನೋ ಅಂತ ಹಾಕ್ರಿ. ಎಸ್ ಅಂದ್ರೆ ಮಾಡೋಣ, ಟ್ರೈ ಮಾಡೋಣ. ನೋ ಅಂದ್ರೆ ಬ್ಯಾಡ್ರಿ ಮಾಡೋದು ಬೇಡ, ಇನ್ನೂ ಒಂದು ಸ್ವಲ್ಪ ದಿವ್ಸ ಬಿಟ್ಟು ಮಾಡೋಣ ಅಂತ ಫಸ್ಟ್ ಊರಿಗೆ ಹೋಗೋಣ ಅಂತ ಬರ್ರಿ. ಸೊ ಗೈಸ್ ನಾವು ಮನೆಗೆ ಬಂದೆ. ಈಗ ವಾಪಸ್ ನಮ್ಮ ಊರಿಗೆ ಹೊಂಟೇವಿ. ಬ್ಯಾಗ್ ಎಲ್ಲ ಪ್ಯಾಕ್ ಐತಿ. ಇಲ್ಲೊಂದು ಬ್ಯಾಗ್ ತಗೋಕೈತಿ. ಈಕ್ಯೂ ಬರತ್ತಲ್ಲ ಊರಿಗೆ ನಮ್ಮ ಅಕ್ಕನ. ಈ ಬ್ಯಾಗ್ ಒಂದು ಸ್ವಲ್ಪ ಅಜ್ಜಿ ಐತಿ. ಬರುವ 2 ಬ್ಯಾಗ್ ಮಾಡ್ಕೊಂಡಿನಿ. ಈಗ ಒಂದೇ ಬ್ಯಾಗ್ದಾಗ 2 ಮಾಡ್ಕೊಂಡಿನಿ. ಸ್ವಲ್ಪ ಅಜ್ಜಿ ಐತಿ. ಮೈಕ ಒಳಗೆ ಇಟ್ಟೇನಿ. ಮೈಕ್ ಅಂದ್ರೆ ನಮ್ಮ ಮಮ್ಮಿ ಮುಂದೋಗಿ ಅನ್ಬಾಕ್ಸಿಂಗ್ ಮಾಡೋಣಂತ ಅದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಟಿರೋದು. ನಾವು ನೀನು ಬಂದಾಗ ರೂಮೆಲ್ಲ ಒಂದು ಥರ ಕಚಡ ಪಿಚಡ ಇಟ್ಕೊಂಡೇಳು. ನಾ ಬನ್ನಿ ಅಂತೇಳಿ ಈಗಿನ ರೂಮ್ ನೋಡ್ರಿ ಹೆಂಗೆ ಐತಿ. ಹೆಂಗೆ ಆಯ್ತು ನೋಡ್ರಿ ರೂಮ್. ನಾ ಬರ್ಬಿಡ್ದೆ. ನೀವು ಬೇಕಾ ಸ್ಟಾರ್ಟಿಂಗ್ ನೋಡ್ರಿ ಅಡುಗೆ ಮನೆಗೆ ಇಲ್ಲಿ ಮಾಡ್ಕೊಂಡಿಲ್ರಿ. ಅದನ್ನ ಇಂಡಕ್ಷನ್ ಇದೆಲ್ಲ ಮಸಾಲ ಅದು ಇಲ್ಲಿ ಇಟ್ಕೊಂಡಿಲ್ರಿ. ಅಡುಗೆ ಮನೆ ಮಾಡಿಕೊಟ್ರಿ ನಾನು. ಅಲ್ಲಿದ್ದ ಸಾಮಾನೆಲ್ಲ ಬೆಡ್ ತಳ ಹಾಕೀನಿ. ಈಗ ಅದನ್ನೆಲ್ಲ ಅಡುಗೆ ಮನೆ ಮಾಡಿಕೊಟ್ಟಾರಲ್ಲ ನೋಡ್ರಿ. ಕಿರಾಣಿ ಹಂಗೆ ಹೊಂದ್ಸ್ಕೊಂಡು ಇದು ಮಾಡ್ಬೇಕಾದ್ರೆ 12:30 ಆಯ್ತು ರೀ. ಇವೆಲ್ಲ ಹೊಂದಿಸಿ ಇಲ್ಲಿ ಹೊಂದಿಸಿ ಮತ್ತು ಇಲ್ಲೆಲ್ಲ ಏನೇನು ಇಟ್ಟು ಮತ್ತು ಸುವಾಸ ಹೊಂಟೋರಿ. ಈ ಮನೆ ಅಂತರ ಈ ಮನೆಗೆ ಬಾಯ್ ಹೇಳತ್ತೀವಿ ರೀ. 2 ದಿವಸ ಬಾಯ್. ನಮ್ಮೂರ ಜಾತ್ರೆ ಐತಿ. ಗಾಯ ಜಾತ್ರೆ ಐತಿ. ಬಾಯ್. ಲೈಟ್ ಆಫ್. ಸೊ ಗೈಸ್ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗೋಣಂತ ಬರ್ರಿ. ಸೊ ಗೈಸ್ ನಾವು ಚಿಗರಿ ಬಸ್ಸಿಗೆ ಬಂದೀವಿ. ಚಿಗರಿ ಬಸ್ ಬಂದ್ಮೇಲೆ ಹೋಗೋಣಂತ ಬರ್ರಿ. ಸೊ ಗೈಸ್ ನಾವು ಮನೆಗೆ ರೀಚ್ ಆದ್ವಿ ರೀ. ಬಸ್ ಹತ್ತಿ ಬಂದವು ರೀ ಮನೆಗೆ. ರಶ್ ಅಂತೂ ಭಾಳ ಇತ್ತ. ಕುಂದ್ರಾಕ ಜಾಗ ಇರಕ್ಕಿಲ್ಲ. ನಮ್ಮ ಮಾಲ್ದಾಗ ಒಂದು ಪ್ರಾಡಕ್ಟ್ ತೊಗೊಂಡು ಅದನ್ನು ಹೇಳೋದು ಮರ್ತೀನಿ. ಅದೇನಂದ್ರೆ ಇದರಿ ಒಂದು ಫೇಸ್ ವಾಶ್ ತೊಗೊಂಡು. ಫೇಸ್ ವಾಶ್ ಅದ ನನಗೆ ಇಲ್ಲಿ ಪಿಂಪಲ್ಸ್ ಭಾಳ ಆಗತ್ತವ ರೀ. ಅದಕ್ಕಾಗಿ ಅದು ಹೋಗ್ಬೇಕಂತೇಳಿ ಈಗ ಹಚ್ಚಿ ತೊಳ್ಕೊತೀನಿ. ಮತ್ತು ಊಟ ಮಾಡಿ ಮಕ್ಕೋದಂತ ನೆಕ್ಸ್ಟ್ ಲಾಗ್ ಇಲ್ಲಿ ಎಂಡ್ ಮಾಡ್ತೀನಿ ಅಂತ. ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ರೆಂಡ್ಸಿಗೆ ಹೇಳ್ರಿ. ಇದೆಲ್ಲ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಚಾನಲ್ ಮತ್ತು ವಿಡಿಯೋನು ಶೇರ್ ಮಾಡಿರಿ. ಮತ್ತು ನಿಮ್ಗೆ ಚಲೋ ಕಾಂಟೆಂಟನ್ನು ತಂದು ಕೊಡ್ತೀನಿ ನಾನು ಡೈಲಿ ಲಾಗ್ ಚಾಲೂ ಮಾಡ್ಬೇಕಂತಿಲ್ಲ. ನೀವು ಕಮೆಂಟ್ ಹಾಕ್ರಿ ಎಸ್ ನೋ ಅಂಥೇಳಿ. ಮತ್ತು ನಿಮಗೆ ಈ ಲಾಗ್ ಹೆಂಗೆ ಅನಿಸ್ತು ಅಂತ ಹೇಳ್ರಿ. ಇಟ್ ವಾಸ್ ಅಮೇಝಿಂಗ್. ಅಂದ್ರೆ ಶಾಪಿಂಗ್ ಎಲ್ಲ ಮಾಡಿದ್ದು ಮತ್ತು ಅಡ್ಡಾಡಿದ್ದು ಚಲೋ ಆತನ. ಭಾಳ ದಿವಸ ಆಗಿತ್ತು ಹುಬ್ಳಿ ಹೋಗ್ಬೇಕಂತೇಳಿ ಹೋಗಿದ್ನಿ. ಆಮೇಲೆ ಅಡ್ಡಾಡಿ ಬಂದು ರೀ. ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಟಾಟಾ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.